ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಇವತ್ತು ಮಾತಾಡೋಕೆ ಹೊರಟಿರೋ ವಿಷಯ ಬಂದು ಯೂಟ್ಯೂಬ್ನ ಜರ್ನಿ ಬಗ್ಗೆ. ನಾನು ಇಲ್ಲಿನವರೆಗಿನ ಜರ್ನಿ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಈ ಚಾನಲ್ ಮಾಡೋ ಉದ್ದೇಶನ ನಾನು ಫಸ್ಟ್ ಇಂಟ್ರೊಡಕ್ಷನಲ್ಲೇ ಹೇಳಿದ್ದೆ. ಫಸ್ಟು ನಾನು ಜಯಲಕ್ಷ್ಮಿ ಟೆಕ್ಸ್ಟೈಲ್ ಅನ್ನೋಂತಹ ಒಂದು ಚಾನಲ್ ಓಪನ್ ಮಾಡಿದೆ. ಅದರಲ್ಲಿ ಸೀರೆಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಬಟ್ಟೆಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳನ್ನ ಶೇರ್ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಟಾಪಿಕ್ಗಳು ಕಂಟೆಂಟ್ಗಳು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇದಾದರೆ ವ್ಲಾಗ್ ಚಾನಲ್ ಆದರೆ ನನ್ನ ಪ್ರತಿಯೊಂದು ವಿಷಯಗಳನ್ನೂ ಶೇರ್ ಮಾಡಿಕೊಂಡು ಮಾಡ್ಬೋದು, ಅಂದರೆ ಕಂಟೆಂಟ್ಗಳು ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ವ್ಲಾಗ್ ಚಾನಲ್ನ ಓಪನ್ ಮಾಡಿಕೊಂಡೆ. ಇಲ್ಲೂ ನನಗೆ ಫ್ರೆಂಡ್ಸ್ಗಳು ಆಗ್ತಾರೆ. ಆಮೇಲೆ ಆ ನಂತರ ನಾನು ಸೀರೆಗಳ ವ್ಯಾಪಾರಕ್ಕೆ ಸಹಾಯ ಆಗುತ್ತೆ ಲೈವ್ ಮಾಡೋ ಮೂಲಕ ಅಂತ ತಿಳ್ಕೊಂಡು ಇದನ್ನ ಚಾನಲ್ ಓಪನ್ ಮಾಡಿದೆ. ಫಸ್ಟ್ 150 ಮೆಂಬರ್ಸ್ ನನಗೆ ಯಾವ ಥರ ಬಂದರು ಅಂದರೆ, ಇನ್ನೊಬ್ಬರ ಲೈವ್ಗಳ ಮೂಲಕ. ಇನ್ನೊಬ್ಬರ ಲೈವ್ಗೆ ಹೋಗಿ ನಾನು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿದ ಕಾರಣಕ್ಕೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು 150 ಅಷ್ಟು ಜನಗಳು ಬಂದರು. ಆಮೇಲೆ ನಾನು ಲೈವ್ ಅಟೆಂಡ್ ಮಾಡೋದು ಕಡಿಮೆ ಮಾಡಿದೆ. ಏನಕ್ಕೆ ಅಂತ ಅಂದರೆ, ಪ್ರತಿಯೊಂದು ಜನಗಳಿಗೆ ಅಂದರೆ ಪ್ರತಿಯೊಬ್ಬರು ಲೈವ್ಗೆ ಅಂದರೆ ಒಬ್ಬರು ಲೈವ್ಗೆ ಹೋಗ್ತೀವಿ, ಅದರಲ್ಲಿ ಇನ್ನೂ ಒಂದಷ್ಟು ಜನಗಳು ಫ್ರೆಂಡ್ ಆಗ್ತಾರೆ. ಅವರು ನನ್ನ ಲೈವ್ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, ನಾವು ಮಾಡ್ಬೋದು, ಆದರೆ ನಮಗೂ ಪರ್ಸ್ನಲ್ ಕೆಲಸಗಳು ಜೊತೆಗೆ ನನ್ನ ಚಾನಲ್ ನಡೆಸಬೇಕು. ನಂದು ಪರ್ಸ್ನಲ್ ಕೆಲಸಗಳ ಮಧ್ಯೆ ನಾನು ನನ್ನ ಚಾನಲ್ಗೆ ರಿಲೇಟೆಡ್ ಆಗಿ ವಿಡಿಯೋ ಹಾಕೋದು ಮತ್ತು ಬೇರೆ ಕೆಲಸಗಳಿತ್ತು. ಆದರೆ ಇನ್ನೊಬ್ರು ಲೈವ್ನ 3 ಹೊತ್ತು ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗ್ತಾಯಿತ್ತು ನನಗೆ. ಅಂದರೆ ಮನೆ ಕೆಲಸ ಮಾಡ್ಕೊಂಡು ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಕಣ್ಣುಗಳಿಗೂ ತೊಂದರೆ. 3 ಹೊತ್ತು ಮೊಬೈಲ್ ನೋಡೋದ್ರಿಂದ ಕಣ್ಣುಗಳಿಗೂ ರಿಸ್ಕ್ ಆಗ್ತಾಯಿತ್ತು. ಸ್ವಲ್ಪ ಕಣ್ಣು ನೋವು ಅದು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಲೈವ್ ಕಡಿಮೆ ಮಾಡೋಣ, ಒಂದು 4-5 ಜನ ಲೈವ್ ಮಾಡಿದ್ರೆ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡೋಣ, ಬೇರೆಯವ್ರು ವೀಡಿಯೋ ಬೇಕಾದರೆ ನೋಡಿ ಸಪೋರ್ಟ್ ಮಾಡೋಣ. ಆದರೆ ಎಲ್ಲಾರ್ದು ಲೈವ್ಗೆ ಹೋಗಿ ಒಂದು ಗಂಟಾನ್ಗಟ್ಟಲೆ ನಿಂತ್ಕೊಂಡಿದ್ರೆ ಬೇರೆ ಯಾವ ಕೆಲಸನೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಅಂದರೆ 3 ಹೊತ್ತು ಲೈವಲ್ಲಿ ಇದ್ದರೆ ನಾವು ಅದನ್ನೇ ನೋಡ್ಕೊಂಡಿರಬೇಕು, ನಮ್ಮ ಕೆಲಸಗಳಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಲೈವ್ ಅಟೆಂಡ್ ಮಾಡೋದು ಬೇಡ. ಒಂದು 4 ಜನ ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ಅವ್ರು ಲೈವ್ ಅಟೆಂಡ್ ಮಾಡಿದ್ರೆ ನಾವು ನಂತರ ನಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ನಾನು ಲೈವ್ ಮಾಡಿದಾಗ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಒಂದು 4-5 ಜನ, ಈಗ ಹೇಳಬೇಕು ಅಂದರೆ T4 ಟಾಯ್ಸು ಮತ್ತು TRD ತ್ರಿವೇಣಿ ಅವರು, ಹಾಗೆ ನಾಗು ಚಾನಲ್ನ ಸ್ವಲ್ಪ ಅವ್ರ ಲೈವ್ಗೆ ಹೋಗಿ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಒಂದು 3 ಜನ ಲೈವ್ಗೆ. ಬೇರೆಯವರೆಲ್ಲ ಸ್ವಲ್ಪ ನನಗೆ ಅವ್ರ ಕ್ಯಾರೆಕ್ಟರ್ಗಳು ನನಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಬೇರೆಯವ್ರ ಲೈವ್ ಅಟೆಂಡ್ ಮಾಡೋಣ ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂದರೆ ನಮಗೆ ಏನು ಗೊತ್ತಾ, ಅವರು ಸಾವಿರಾರು ಜನ ಲಕ್ಷಾನುಗಟ್ಟಲೆ ಅವ್ರದ್ದು ಫಾಲೋವರ್ಸ್ ಇದ್ರೂ, ಅಂದರೆ ಸಬ್ಸ್ಕ್ರೈಬರ್ ಇದ್ರೂ ನಮಗೆ ಸಹಾಯ ಆಗುತ್ತೆ ನಿಜ. ಆದರೆ ಅವ್ರ ಕ್ಯಾರೆಕ್ಟರ್ ಮ್ಯಾಚ್ ಆಗಿಲ್ಲ ಅಂದರೆ ನಾವು ಫ್ರೆಂಡ್ಸ್ಗಳು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲರೂ ಇದು ಮಾಡೋದು ಬದಲಿಗೆ ನಮ್ಮ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋ ಥರ ಫ್ರೆಂಡ್ಸ್ಗಳನ್ನ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯೂಟ್ಯೂಬಲ್ಲಿ ಮತ್ತೊಂದು ಅನುಭವ ನನಗೆ ಏನಾಯಿತು ಅಂತ ಅಂದರೆ, ಎಷ್ಟೋ ಜನಗಳು ನಮ್ಮವರು ಅಂದರೆ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ, ಅವ್ರುಗಳು ವೀಡಿಯೋ ನೋಡಿರಲ್ಲ. ಫಸ್ಟು ವೀಡಿಯೋ ಬಗ್ಗೆ ನಾನು ಏನು ಹೇಳಿದ್ದೀನಿ ಅದಕ್ಕೆ ಆಪೋಸಿಟಾಗಿ ಕಾಮೆಂಟ್ ಹಾಕಿರ್ತಾರೆ. ಏನು ಅಂತಂದರೆ, ಅಲ್ಲಿ ಇರೋದು ಕಂಟೆಂಟೇ ಬೇರೆ, ಇವ್ರು ಹಾಕಿರೋ ಕಾಮೆಂಟೇ ಬೇರೆ. ಕಾಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಆ ವೀಡಿಯೋನೇ ನೋಡಿಲ್ಲ ಅಂತ. ಫಸ್ಟ್ ಏನು ಕಾಮೆಂಟ್ ಹಾಕಿರ್ತಾರೋ ಆ ಕಾಮೆಂಟ್ನ ಇನ್ನೊಬ್ರುಗಳು ಅದೇ ಥರ ರಿಲೇಟೆಡಾಗಿ ಕಾಮೆಂಟ್ ಹಾಕೋದು. ಅಂದರೆ ಯಾವ ಥರ ಅಂತಂದರೆ, ಇದೇ ಥರ ವೀಡಿಯೋ ಇರಬೇಕು ಅಂದರೆ ವೀಡಿಯೋನೂ ನೋಡಿದ್ರೆ ಸುಮಾರು 4-5 ಕಾಮೆಂಟ್ಗಳು ಬರ್ತಾಯಿತ್ತು ಅದೇ ಥರನೇ. ಅಂದರೆ ಫಸ್ಟ್ ಏನು ಕಾಮೆಂಟ್ ಹಾಕಿರ್ತಾರೋ ನೆಕ್ಸ್ಟ್ ಅದೇ ಥರ ಕಾಮೆಂಟ್ಗಳು ಹಾಕ್ಕೊಂಡು ಹೋಗೋದು. ಅದ್ರ ವೀಡಿಯೋ ರಿಲೇಟೆಡೇ ಅಲ್ಲ ಕಾಮೆಂಟು. ಅಂದರೆ ವೀಡಿಯೋ ಒಂದು ಬೇರೆ ಟಾಪಿಕ್ ಇದ್ದರೆ ಇವ್ರು ಹಾಕೋ ಕಾಮೆಂಟೇ ಬೇರೆ ಟಾಪಿಕಲ್ಲಿ ಇರುತ್ತೆ. ಆ ಥರ ನನಗನ್ನಿಸ್ತು ಇವರು ವೀಡಿಯೋನೇ ನೋಡ್ತಾ ಇಲ್ಲ ಅಂತ. ನಾನು ಹೇಳೋದೇನೆಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀನಿ ಅಂತಂದರೆ, ಈಗ ನೀವು ವೀಡಿಯೋ ನೋಡೋಕ್ಕಾಗಿಲ್ಲ ಅಂದರೆ ನಿಮಗೆ ಯಾವಾಗ ಸಮಯ ಇರುತ್ತೋ ಆ ಟೈಮಲ್ಲಿ ಆನ್ ಮಾಡಿಬಿಟ್ಬಿಡಿ. ನೀವು ವೀಡಿಯೋ ನೋಡಬೇಕು ಅಂತ ಇಲ್ಲ, ಯಾಕೆಂದರೆ ನಾವು ಮಾಡೋ ವಿಷಯಗಳು ಎಲ್ಲವೂ ಕಂಟೆಂಟ್ಗಳೆಲ್ಲವೂ ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ನಮ್ಮ ಲೇಡೀಸ್ಗೆ ರಿಲೇಟೆಡ್ ಇಂಟ್ರೆಸ್ಟೇ ಬೇರೆ ಇರುತ್ತೆ. ಜೆಂಟ್ಸ್ಗಳು ನೋಡೋರಾದರೆ ನೀವು ಅದನ್ನು ಆನ್ ಮಾಡಿಬಿಡಿ, ಜಸ್ಟ್ ನೋಡಬೇಡಿ, ಆನ್ ಮಾಡಿಬಿಡಿ. ಮತ್ತು ಸಪೋರ್ಟ್ ಆದಂಗೆ ಆಗುತ್ತೆ. ಮತ್ತು ಪ್ರತಿಯೊಬ್ಬರೂ ನಮ್ಮ ವೀಡಿಯೋನ ನೋಡಿ ಅಂತ ಕೇಳ್ಕೊಂಡ್ರೆ ಅವ್ರದ್ದು ಚಾನಲ್ ನಡೆಸೋದಂಥ ಕೆಲಸ ಇರುತ್ತೆ, ಅವ್ರಿಗೂ ಪರ್ಸ್ನಲ್ ಕೆಲಸ ಇರುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಯೂಟ್ಯೂಬಲ್ಲೇ ಇರಬೇಕು, ಬೇರೆ ಏನೂ ಮಾಡೋಕ್ಕೂ ಆಗಲ್ಲ. ನೀವು ಸಪೋರ್ಟ್ ನಿಮಗೆ ಸಮಯ ಸಿಕ್ಕಿದಾಗ ನೀವು ಇಷ್ಟು ಮಾಡಿ ಅಷ್ಟೇ, ವೀಡಿಯೋ ಆನ್ ಮಾಡಿಬಿಟ್ಬಿಡಿ ಅಟ್ಲೀಸ್ಟು. ಆ ಥರ ಆದರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬಲ್ಲಿ ನನಗೆ ಖುಷಿಯ ವಿಚಾರಗಳು ಅಂತ ಅಂದರೆ, ಕೆಲವೊಂದೊಂದು ವೀಡಿಯೋಗಳು, ಒಂದು 4 ವೀಡಿಯೋಗಳು ವ್ಯೂಸ್ ಚೆನ್ನಾಗಿ ಬಂದಿದೆ. ಅದು ಯಾವ್ದ್ಯಾವುದು ಅಂತ ಅಂದರೆ, ಯೂಟ್ಯೂಬಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಅಂತ ಹೇಳಿಬಿಟ್ಟು ಒಂದು ಮಾಡಿರೋವಂಥ ಕಂಟೆಂಟ್ ಬಂದು 6.6K ಹೋಗಿದೆ. ಮತ್ತು JV ಟೆಕ್ಸ್ಟ್ ಮಾರ್ಟು ವಿಜಯನಗರದಲ್ಲಿ ಇರುವಂತಹ ಕಂಟೆಂಟ್ ಬಂದು ಶಾಪಿಂಗ್ ಮಾಲ್ದು 2.5K ಹೋಗಿದೆ. ಮತ್ತು ಹಿರಿಯರು ಕ್ಷಮಿಸಿ ಬೇಜಾರಾಗಿದ್ರೆ ಅನ್ನೋ ಒಂದು ಕಂಟೆಂಟ್ ಬಂದು 16K ಹೋಗಿದೆ. ಮತ್ತು ನಾವು ಕಲಿಸೋದೇ ಒಂದು, ಅಲ್ಲಿ ಇರೋದೇ ಇನ್ನೊಂದು ಅಂತ ಹೇಳಿಬಿಟ್ಟು ಇನ್ನೊಂದು ಕಂಟೆಂಟ್ ಮಾಡಿದೆ, ಅದು 6.5K ಹೋಗಿದೆ. ಹಾಗೆ ಇದನ್ನು ನಾವು ಕಲಿಸೋದೇ ಒಂದು, ಇರೋದೇ ಇನ್ನೊಂದು ಅಂತ ಮಾಡಿದ ಕಂಟೆಂಟು ಚೆನ್ನಾಗಿ ಓಡ್ತಾ ಇದೆ ಅಂದ್ಕೊಂಡು ಅದೊಂದೇ ನೋಡ್ತಾ ಇದ್ದೆ.
ಅದ್ರ ಜೊತೆಗೆ ಇಲ್ಲ ಒಂದು 3 ಕಂಟೆಂಟ್‌ಗಳು ಚೆನ್ನಾಗಿ ವ್ಯೂಸ್ ತಂದ್ಕೊಟ್ಟಿರೋದು ಖುಷಿ ಅಂತ ಅನ್ನಿಸ್ತು. ನಾನು ಎಷ್ಟೋ ಸಲ ಸಪೋರ್ಟ್ ಮಾಡೋಕ್ಕಾಗದೇ ಇರ್ಬೋದು ಲೈವಲ್ಲಾಗಲಿ, ಅವ್ರ ಲೈವ್‌ಗಳನ್ನ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಅವ್ರನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತಲೇ ತಿಳ್ಕೊಂಡಿದ್ದೀನಿ. ನಾಗು ಆಗಿರ್ಬೋದು, TRD ಚಾನಲ್ ತ್ರಿವೇಣಿ ಅವರು, ಮತ್ತು T4 ಟಾಯ್ಸ್ ಬ್ರದರ್ ಇರ್ಬೋದು, ಭುವನ್ ಸ್ವಪ್ನ, ಹಾಗೆ ಶೋಭಾದೇವಿ ಆರ್ಟ್ ಅಂತ ಇದೆಯಲ್ಲ ಆ ಚಾನಲ್ಲು, ಮತ್ತು ಕೃಷ್ಣಣ್ಣ ಇರ್ಬೋದು, ಇವರೆಲ್ಲ ನನಗೆ ಒಳ್ಳೆ ಫ್ರೆಂಡ್ಸ್ಗಳೇ. ಸಿಕ್ಕಿದಾಗ ಅಂದರೆ ಯಾವ್ದಾದ್ರು ಲೈವಲ್ಲಿ ಸಿಕ್ಕಿದಾಗ ಎಲ್ಲರನ್ನೂ ಮಾತಾಡ್ಕೊತೀವಿ. ಆದರೆ ನೇರವಾಗಿ ಒಂದೊಂದು ಸಲ ಸಪೋರ್ಟ್ ಆಗಿಲ್ಲ. ಇದುವರೆಗೂ ಅಂದರೆ 1.5 ತಿಂಗಳಿಂದ ಅಂತೂ ನಾನು ಯಾರದೇ ಲೈವ್‌ನೂ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಹಿಂದೆ ನಾನು ಆ ವಿಡಿಯೋನ ಮಾಡಿ ಹೇಳಿದ್ದೀನಿ. ಯಾಕೆಂದರೆ ಪೇಂಟಿಂಗ್ ಕೆಲಸ ಇತ್ತು. ಆಮೇಲೆ ನನಗೆ ಒಂದು ವಾರಾನುಗಟ್ಲೆ ಇದಕ್ಕೆ ಓಂ ಶಕ್ತಿ ದೇವಸ್ಥಾನಗಳಿಗೆ ಸುತ್ಕೊಂಡು ಬಂದ್ವಿ. ಹಾಗೆ ಮನೆಯಲ್ಲಿ ಸೂತ್ಕೋ ತೆಗಿಯೋ ಕೆಲಸ ಇತ್ತು, ಮತ್ತು ಒಂದು ಫಂಕ್ಷನ್ ಕೂಡ ಇತ್ತು, ಮತ್ತು ಆ ಮನೆಯಲ್ಲಿ ನನ್ನ ಮಗಳ ಆರೈಕೆ ಮಾಡೋ ಕೆಲಸನೂ ಇತ್ತು. ಅದರಿಂದ ನಾನು ಸ್ವಲ್ಪನೂ ಸಮಯ ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ಒಬ್ಬರಿಗೆ 2 ಥರ ನಾಷ್ಟ, ಮನೆಯಲ್ಲಿ 2 ಥರ ನಾಷ್ಟ, 2 ಥರ ಅಡುಗೆ ಮನೆಯಲ್ಲಿ ಮಾಡಬೇಕಾಯ್ತು. ತುಂಬ ಕಷ್ಟ ಇತ್ತು. ಹಂಗಾಗಿ ನಾನು ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಈಗ ಸಮಯ ಸಿಕ್ಕಿದಾಗ ಖಂಡಿತ ಅವ್ರುಗಳಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಅಂದ್ಕೊತೀನಿ ಅವರೆಲ್ಲ ನನಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅಂತ. ಸಪೋರ್ಟ್ ಮಾಡಲಿ ಮಾಡದೇ ಇರಲಿ, ಅವರೆಲ್ಲ ನನಗೆ ಒಳ್ಳೆ ಫ್ರೆಂಡ್ಸೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.